ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಆನ್ಲೈನ್ ಅಗ್ರಿಗೇಟರ್ ಕಂಪನಿಗಳ ವಸೂಲಿಗೆ ಇದೀಗ ಪ್ರಯಾಣಿಕರು ಹೈರಾಣಿಯಾಗಿ ಹೋಗಿದ್ದಾರೆ. ಈ ವಿಚಾರ ಗೊತ್ತಿದ್ರೂ ಸಹ ಸಾರಿಗೆ ಇಲಾಖೆ ಮಾತ್ರ ಮೌನಕ್ಕೆ ಶರಣಾಗಿರುವಂತದ್ದು. ಇನ್ನು ರಾಜ್ಯದಲ್ಲಿ ಮುಂದಿನ 6 ವಾರದ ಒಳಗೆ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವಂತೆ ಹೈಕೋರ್ಟ್ ಏಪ್ರಿಲ್ 2ರಂದು ಆದೇಶ ಹೊರಡಿಸಿತ್ತು. ಈ ಬೆನ್ನಲ್ಲೇ ಓಲೋ, ಊಬರ್ ಮತ್ತು ನಮ್ಮ ಯಾತ್ರೆಯಂತಹ ಅಗ್ರಿಗೇಟರ್ ಕಂಪನಿಗಳು ಪ್ರಯಾಣಿಕರಿಂದ ಹೆಚ್ಚಿನ ಹಣ ಪಡಿತಾ ಇವೆ. ಆನ್ಲೈನ್ ಸಂಸ್ಥೆಗಳು ಆಟೋ ಪ್ರಯಾಣ ದರವನ್ನ 1 to 3 ಪಡಿತಾ ಇದ್ರೂ ಸಹ ಸಾರಿಗೆ ಇಲಾಖೆ ಮಾತ್ರ ಮೌನಕ್ಕೆ ಶರಣಾಗಿರುವಂತದ್ದು. ಪ್ರಯಾಣಿಕರ ಆಕ್ರೋಶಕ್ಕೆ ಇದು ಕಾರಣ ಸಹ ಆಗಿದೆ. ಅದೇ ರೀತಿಯಾಗಿ ಅಷ್ಟೇ ಅಲ್ಲದೆ ಆನ್ಲೈನ್ ಆಪ್ಗಳಿಂದ ಕ್ಯಾಬ್ ಚಾಲಕರಿಗೆ ಮೋಸ ಆಗ್ತಾ ಇದೆ ಎಂದು ಸಾರಿಗೆ ಇಲಾಖೆಗೆ ಈ ನಡುವೆ ದೂರು ಸಲ್ಲಿಕೆ ಆಗಿದ್ರು ಸಹ ಪ್ರಯಾಣಿಕರಿಂದ ಹೆಚ್ಚಿನ ದರದಲ್ಲಿ ಹಣ ವಸೂಲಿ ಮಾಡಿ ಚಾಲಕರಿಗೆ ಕಡಿಮೆ ಸಂಬಳ ನೀಡಲಾಗ್ತಾ ಇದೆ ಎಂದು ಸಹ ಆನ್ಲೈನ್ ಆಪ್ ವಿರುದ್ಧ ದೂರು ಸಹ ದಾಖಲಾಗಿರುವಂತದ್ದು. ಇನ್ನು ಓಲೋ, ಊಬರ್ ಸೇರಿದಂತೆ ಬೇರೆ ಟ್ಯಾಕ್ಸಿ ಸೇವೆಗಳು ಆನ್ಲೈನ್ ಆಪ್ಗಳ ಮೂಲಕವೇ ಸಿಗ್ತಾ ಇತ್ತು. ಈ ಆನ್ಲೈನ್ ಅಗ್ರಿಗೇಟರ್ ಕಂಪನಿಗಳ ಜೊತೆ ಜೋಡಣೆ ಆಗಿರುವಂತಹ ಕಾರ್ ಚಾಲಕರಿಗೆ ಕಿಲೋಮೀಟರ್ಗೆ ಇಂತಿಷ್ಟು ಎಂದು ಹಣವನ್ನು ಸಹ ಕಂಪನಿಗಳು ನೀಡಬೇಕು. ಆದರೆ ನಿಗದಿತ ಹಣ ನೀಡ್ತಾ ಇಲ್ಲ ಎಂದು ಕ್ಯಾಬ್ ಚಾಲಕರು ಈಗ ಆನ್ಲೈನ್ ಕಂಪನಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ಆನ್ಲೈನ್ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆ ದೂರು ನೀಡಿದ್ರು ಸಹ ಕಷ್ಟಪಟ್ಟು ದುಡಿಯೋದು ನಾವು, ತಿನ್ನೋದು ಅವರು ಎಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ನಿಯಮವನ್ನ ಗಾಳಿಗೆ ತೂರಿರುವಂತಹ ಅಗ್ರಿಗೇಟರ್ ಆಪ್ಗಳು ಇಷ್ಟ ಬಂದ ಹಾಗೆ ಹಣವನ್ನ ನಮಗೆ ನೀಡ್ತಾವೆ ಎಂದು ಚಾಲಕರು ಅಗ್ರಿಗೇಟರ್ ಆಪ್ಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ನಿಯಮದ ಪ್ರಕಾರ ಮೊದಲ 2 ಕಿಲೋಮೀಟರ್ಗೆ 30 ರೂಪಾಯಿ ಪಡಿಬೇಕು, ನಂತರ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಪಡೆಯಬೇಕು. ಉದಾಹರಣೆಗೆ ಸೌತ್ ಎಂಡ್ ಟು ಯಡಿಯೂರು ಕೆರೆಗೆ 6.57 ಕಿಲೋಮೀಟರ್ ದರದ ಪ್ರಯಾಣಕ್ಕೆ ನಿಯಮದ ಪ್ರಕಾರ 30 ರೂಪಾಯಿ ಪಡೆಯಬೇಕು. ಆದ್ರೆ ಇಲ್ಲಿ 55 ರೂಪಾಯಿ ಪಡೆಯಲಾಗ್ತಾ ಇದೆ. ಇನ್ನು ಮೆಜೆಸ್ಟಿಕ್ನಿಂದ ರಾಜಾಜಿನಗರ 3.71 ಕಿಲೋಮೀಟರ್ ಅಷ್ಟೇ ಇರೋದು. ನಿಯಮದ ಪ್ರಕಾರ ಇದಕ್ಕೆ 50 ರಿಂದ 60 ರೂಪಾಯಿ ಮಾತ್ರ ಪಡಿಬೇಕು. ಆದ್ರೆ ಇಲ್ಲಿ 93 ರೂಪಾಯಿ ವಸೂಲಿ ಮಾಡಲಾಗ್ತಾ ಇದೆ. ಮತ್ತೆ ಸೌತ್ ಎಂಡ್ ಸರ್ಕಲ್ ನಿಂದ ಮೆಜೆಸ್ಟಿಕ್ ಸರ್ಕಲ್ ಕೇವಲ 6.4 ಕಿಲೋಮೀಟರ್ ಇದೆ. ಇದಕ್ಕೆ ನಿಯಮದ ಪ್ರಕಾರ ಹೇಳ್ಬೇಕು ಅಂತ ಅಂದ್ರೆ 90 ರಿಂದ 100 ರೂಪಾಯಿ ಪಡಿಬೇಕು. ಆದ್ರೆ ಇಲ್ಲಿ ಮಾತ್ರ 125 ರೂಪಾಯಿ ಪಡೆಯಲಾಗ್ತಾ ಇದೆ ಎಂದು ಆರೋಪಿಸಲಾಗಿರುವಂತದ್ದು. ಇನ್ನು ಒಂದೊಂದು ಬಾರಿ ಒಂದೊಂದು ರೈಟ್ ನೀಡುವುದನ್ನ ಕಂಡ ಚಾಲಕರು ಇದೀಗ ಹೈರಾಣಾಗಿ ಹೋಗಿದ್ದಾರೆ. 1 ಕಿಲೋಮೀಟರ್ಗೆ 24 ರೂಪಾಯಿ ದರವನ್ನ ಸಾರಿಗೆ ಇಲಾಖೆ ನಿಗದಿ ಮಾಡಿದೆ. ಇತ್ತ ಅಗ್ರಿಗೇಟರ್ ಆಪ್ಗಳಲ್ಲಿ ನಾನ್ ಪೀಕ್ ಅವರ್ ಹಾಗೂ ಪೀಕ್ ಅವರ್ ನಲ್ಲಿ ದರ ವ್ಯತ್ಯಾಸ ಇದೆ. ಬಹುತೇಕ ಬಾರಿ ಸಾರಿಗೆ ಇಲಾಖೆ ನಿಗದಿ ಮಾಡಿರುವಂತಹ ದರಕ್ಕಿಂತ ಕಡಿಮೆ ದರಕ್ಕೆ ಡ್ಯೂಟಿ ಮಾಡಬೇಕಾಗಿದೆ. ಇನ್ನು ಸಾರಿಗೆ ಇಲಾಖೆ ನಿಗದಿ ಮಾಡಿರುವಂತಹ ದರ 24 ರೂಪಾಯಿ ಆಗಿದ್ರೆ ನಾನ್ ಪೀಕ್ ಅವರ್ ನಲ್ಲಿ ಕಿಲೋಮೀಟರ್ಗೆ 14 ರಿಂದ 16 ರೂಪಾಯಿ ಅಗ್ರಿಗೇಟರ್ ಆಪ್ಗಳು ಚಾಲಕರಿಗೆ ನೀಡ್ತವೆ. ಒಬ್ಬೊಬ್ಬ ಚಾಲಕರಿಗೆ ಒಂದೊಂದು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಎಂದು ಸಹ ಆರೋಪಿಸಲಾಗಿರುವುದು. ಯಾಕಂದ್ರೆ 4,449 ರೂಪಾಯಿ ಕೊಡಬೇಕಾದಂತಹ ಚಾಲಕನಿಗೆ ಸಿಕ್ಕಿದ್ದು ಮಾತ್ರ 1,999 ರೂಪಾಯಿ ಮಾತ್ರ. ಇನ್ನು 1,199 ರೂಪಾಯಿ ಕೊಡಬೇಕಾಗಿದ್ದಂತಹ ಚಾಲಕನಿಗೆ ಕಂಪನಿ ಕೊಟ್ಟಿದ್ದು ಕೇವಲ 849 ರೂಪಾಯಿ ಮಾತ್ರ. ಹೀಗೆ 100 ಚಾಲಕರು ಮೋಸ ಮಾಡಿರುವುದು ಹಾಗೂ ಅದರಿಂದ ಮೋಸ ಹೋಗಿರುವ ಆರೋಪವನ್ನ ಇದೀಗ ಚಾಲಕರು ದಾಖಲೆ ಮಾಡಿರುವಂತದ್ದು. ಇನ್ನು 100 ಚಾಲಕರಿಗೆ ಅಗ್ರಿಗೇಟರ್ ಕಂಪನಿಗಳು ಈಗ ಸಾಕಷ್ಟು ಮೋಸವನ್ನ ಮಾಡ್ತಾ ಇದೆ. ಚಾಲಕರಿಗೆ ಮಾತ್ರ ಅಲ್ಲ, ಪ್ರಯಾಣಿಕರಿಗೂ ಸಹ ಈ ರೀತಿ ಅನ್ಯಾಯ ಆಗ್ತಾ ಇದೆ ಎಂಬ ದೂರನ್ನು ಇದೀಗ ದಾಖಲಿಸಲಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.